show that the ratio of the sum of the first n terms of the GP to the sum of the terms from n plus first to 2nth is 1 by r to the power of n. To prove Sn by S dash is equal to 1 by r to the power of n. ಏನು ಬರ್ತಾ ಇಲ್ಲ ನಾನು ಏನು ಪ್ರಶ್ನೆ ಕೇಳ್ತಾಯಿದ್ದಾರೆ, ಏನು ಹೇಳ್ತಾಯಿದ್ದಾರೆ, ಒಂದು ಜಾಮೆಟ್ರಿಕ್ ಸೀರೀಸ್ ಇದೆ, ಫಸ್ಟ್ ಎನ್ ಟರ್ಮ್ಸು ಮತ್ತು ಅದರ ನೆಕ್ಸ್ಟು ಎನ್ ಟರ್ಮ್ಸು ಅವೆರಡು ಸಮ್ ಮಾಡಿಕೊಂಡು ನಾನು ಅದು ರೇಷಿಯೋ ತೊಗೊಂತು ಅಂತ ಹೇಳಿದ್ರೆ 1 by r to the power of n ಬರುತ್ತೆ ಅಂತ ಹೇಳಿ. ವೇರ್ S dash is sum of terms from n plus first to 2nth place. ಸರಿನಾ? ಸೊ ಇದು ನಿಮ್ಮ ಪ್ರಶ್ನೆ. ಹೋಗ್ತಾ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ಳಿ. ಪ್ರೂಫ್. ಸೊ ಲೆಟ್ಸ್ ಕನ್ಸಿಡರ್ the geometric progression. First term to be a and common ratio to be r. Sarina? So sum of n terms is given by Sn is equal to a into r to the power of n minus 1 divided by r minus 1. Right? So that's the sum of first n terms ಆಯ್ತದು. ಸರಿನಾ? ಇವಾಗ ಎಸ್ ಡ್ಯಾಶ್ ಕಂಡುಹಿಡಿಯೋದೇ ಇರೋದು. ಎಸ್ ಡ್ಯಾಶ್ ಕಂಡುಹಿಡಿಯೋಕ್ಕೆ ಫಸ್ಟ್ ಆಫ್ ಆಲು ಟರ್ಮ್ಸ್ ಆಫ್ n plus 1th to 2nth ಟರ್ಮ್ ನೋಡಬೇಕಾಗುತ್ತೆ. So that would be a into r to the power of n, a into r to the power of n plus 1 till a into r to the power of 2n minus 1 ಆಗುತ್ತೆ. ಸರಿನಾ? So this is from the formula an is equal to a into r to the power of n minus 1. Here first term will be what? ಇಲ್ಲಿ ಏನು ಬರ್ತಿದ್ದೀವಿ, ಇಲ್ಲಿ ಮೊದಲನೇದಾಗಿ ಇದು ನಿಮ್ಮ ಎ ಎನ್ ಫಾರ್ಮುಲಾ. ಇವಾಗ ಇಲ್ಲಿ ಈ ಮೊದಲನೇ ಟರ್ಮಲ್ಲಿ n plus 1 ಆಗುತ್ತೆ. ಸೊ ಎ n plus 1 ಏನಾಗುತ್ತೆ, a into r to the power of n plus 1 minus 1 ಆಗುತ್ತೆ. ಪ್ಲಸ್ 1 minus 1 ಕಟ್ಟಾಗಿ a into r to the power of n ಬರುತ್ತೆ ಇಲ್ಲಿ. ಸರಿನಾ? ಸೊ ದಿಸ್ ಈಸ್ ಬೇಸಿಕಲಿ a into r to the power of n minus 1 ಅಲ್ಲ n plus 1 minus 1 ಆಗುತ್ತೆ. ಹಾಗಾಗಿ ಈ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಟೈಮು ಇಂಟು ಆರ್ ಅಂತ ಹೇಳಿದ್ರೆ n plus 1 ಆಗುತ್ತೆ. ನೆಕ್ಸ್ಟ್ ಟೈಮ್ ಹೇಗೆ ಸಿಗುತ್ತೆ, ಇಂಟು ಆರ್ ಮಾಡ್ಕೊಬೇಕು. ಲಾಸ್ಟ್ ಟೈಮ್ ಏನಾಗುತ್ತೆ, ಇಲ್ಲಿ 2n minus 1 ಬರುತ್ತೆ. ಓವರಾಲ್ ರಿಸಲ್ಟ್ a into r to the power of 2n minus 1 ಆಗುತ್ತೆ. ಸರಿನಾ? ಈ ಸೀಕ್ವೆನ್ಸಲ್ಲಿ, ಈ ಹೊಸ ಸೀಕ್ವೆನ್ಸಲ್ಲಿ ಒಂದೇ ನಿಮಿಷ, ಈ ಹೊಸ ಸೀಕ್ವೆನ್ಸಲ್ಲಿ ಫಸ್ಟ್ ಟರ್ಮ್ ಏನಿದೆ, a into r to the power of n. ಕಾಮನ್ ರೇಷಿಯೋ ಅದೇ ಇರುತ್ತೆ ಅಲ್ವಾ? ದ ನಂಬರ್ ಆಫ್ ಟರ್ಮ್ಸ್ ಏನಾಗುತ್ತೆ, ದ ನಂಬರ್ ಆಫ್ ಟರ್ಮ್ಸ್ ಇಲ್ಲಿ ಬಂದು 2n ಮೈನಸ್ n ಪ್ಲಸ್ 1 ಪ್ಲಸ್ 1. ಇದು ಸಾಲ್ವ್ ಮಾಡಿದ್ರೆ 2n ಮೈನಸ್ n ಇಸ್ n, ಮೈನಸ್ 1 ಪ್ಲಸ್ 1 ಇಸ್ 0, ಸೊ n ಆಗುತ್ತೆ. ಸರಿನಾ? ಹೇಗಪ್ಪ ಬಂತು ಇದು ಅಂತ ಹೇಳಿದ್ರೆ, ದಿಸ್ ಇಸ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್. ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ನೋಡಿ. ಇಲ್ಲಿ ನೀವು 10th ಟರ್ಮಿಂದ 15th ಟರ್ಮ್ವರೆಗೂ ಆ್ಯಡ್ ಮಾಡಬೇಕು. ಸೊ ದ ನಂಬರ್ ಆಫ್ ಟರ್ಮ್ಸ್ ಫ್ರಮ್ 15th to 10th to 15 ಅಂತ ಹೇಳಿ ಎಷ್ಟಿರುತ್ತೆ ಅಂದರೆ 15 ಮೈನಸ್ 10 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 6. ಆ ಟರ್ಮ್ ಇರುತ್ತೆ. ಹೇಳ್ಸಿ ನೋಡೋಣ. ಹೇಳ್ಸಿ ಕೈಯಲ್ಲೇ 10, 11, 12, 13, 14, 15 ಆ ಟರ್ಮ್ ಇದೆ. 15 ಮೈನಸ್ 10 ಮಾಡ್ತು ಅಂತ ಹೇಳಿದ್ರೆ ನಿಮಗೆ 5 ಬರುತ್ತೆ.
ಈ ಎಕ್ಸ್ಟ್ರಾ 1 ಎಲ್ಲಿಂದ ಬಂತು ಅಂತ ಹೇಳಿದ್ರೆ 10ನೇ ಟರ್ಮ್ನ ನಾವು ಕೌಂಟ್ ಮಾಡಬೇಕು, ಹಾಗಾಗಿ +1 ಆ್ಯಡ್ ಮಾಡ್ತೀವಿ. ನೀವು ಯಾವತ್ತಿದ್ರೂ ಒಂದು ನಂಬರಿಂದ ಮತ್ತೊಂದು ನಂಬರ್ಗೆ ಏಳಿಸ್ಬೇಕು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ದ ಸ್ಟಾರ್ಟಿಂಗ್ ನಂಬರ್ 1 ಆ್ಯಡ್ ಮಾಡಬೇಕು. ಇದು ಬರೀ ಸಪ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ನಡುವೆ ಇರುವಂಥ ಗ್ಯಾಪ್ ಸಿಗುತ್ತೆ ಹೊರತು ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಸಿಗಲ್ಲ. ಆಯಿತಾ? 15 - 10 ಎಷ್ಟು ಗ್ಯಾಪ್ ಇದೆ ಅಂತ ಹೇಳುತ್ತೆ ಹೊರತು ಸ್ಟಾರ್ಟಿಂಗಿಂದ ಕೊನೆವರೆಗೂ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಲ್ಲ. ಹಾಗಾಗಿ ನಾವು +1 ಮಾಡಬೇಕು. ಆಯಿತಾ? ಸೊ ಕೊನೆಯದಾಗಿ ಇವಾಗ S dash will be equal to first term is a into r to the power of n, then r to the power of n minus 1 divided by r minus 1. ಸೊ ಇದು ನಿಮ್ಮ S dash. ಸೊ ನಿಮಗೆ ಇವಾಗ SN ಗೊತ್ತಿದೆ, S dash ಗೊತ್ತಿದೆ. ಸೊ ಕೊನೆಯದಾಗಿ SN by S dash is equal to a into r to the power of n minus 1 divided by r minus 1. This entire thing gets divided by a into r to the power of n, r to the power of n minus 1 divided by r minus 1. ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ? ಸೊ a r minus 1 r minus 1, r to the power of n minus 1, r to the power of n minus 1 ಇವೆಲ್ಲ ಕಟ್ ಹಾಕ್ಕೊಂಡು 1 by r to the power of n ಉಳ್ಕೊಳುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಯುವರ್ RHS ಆ್ಯಂಡ್ ದ್ಯಾಟ್ ಈಸ್ ಆರ್ ಪ್ರೂಫ್. ಸೊ ಇಲ್ಲಿ ಏನು ಜನ ತಪ್ಪು ಮಾಡೋದು ಅಂತ ಹೇಳಿದ್ರೆ ಈ ಭಾಗ ಏನಿಲ್ಲ, ನೀವು 10 to 15th ಟರ್ಮು ಕೈಯಲ್ಲಿ ಹೇಳಿಸಿ ಎಷ್ಟು ಟರ್ಮ್ ಇದೆ ಅಂಥೇಳಿ ಆ ಕಾನ್ಸೆಪ್ಟು ಅರ್ಥ ಮಾಡಿಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳಿ.